ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂತಹ ಡೈಲಿ ಯೂಸ್ಗೆ ಬಳಸುವಂತಹ ಒಂದು 100 ಸೆಂಟೆನ್ಸ್ಗಳನ್ನು ನೋಡೋಣ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಕನ್ನಡದಲ್ಲಿ ನಾನು ಒಂದು ಸಲ ಹೇಳಿ ನಂತರ ಇಂಗ್ಲೀಷಲ್ಲಿ ಹೇಳ್ತೀನಿ. ನೀವು ನಾನು ಕನ್ನಡದಲ್ಲಿ ಹೇಳಿದ ನಂತರ ಆಮೇಲೆ ನೀವು ಇಂಗ್ಲೀಷಲ್ಲಿ ನನ್ನ ಜೊತೆಗೆ ಹೇಳಕ್ಕೆ ಟ್ರೈ ಮಾಡಬೇಕು. ಓಕೆ, ಆಲ್ರೈಟ್. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಫಸ್ಟ್ ಸೆಂಟೆನ್ಸ್ ನೋಡಿ, ಕ್ಷಮಿಸಿ. ಕ್ಷಮಿಸಿ ಅಂದ್ರೇನು? ಎಕ್ಸ್ಕ್ಯೂಸ್ ಮೀ ಅಂತ ನಾವು ಇಂಗ್ಲೀಷಲ್ಲಿ ಹೇಳಬೇಕು, ಅಥವಾ ಎಕ್ಸ್ಕ್ಯೂಸ್ ಮೀ ಅಂತ ಇಂಗ್ಲೀಷಲ್ಲಿ ಹೇಳಿದ್ರೆ ಅದರ ಅರ್ಥ ಕ್ಷಮಿಸಿ. ಓಕೆ, ಸೊ ನಾನು ಕ್ಷಮಿಸಿ ಅಂತ ಕೇಳ್ತೀನಿ, ನೀವು ಎಕ್ಸ್ಕ್ಯೂಸ್ ಮೀ ಅಂತ ಇಂಗ್ಲೀಷಲ್ಲಿ ಹೇಳಿ. ಓಕೆ, ಆಲ್ರೈಟ್. ಕ್ಷಮಿಸಿ. ಓಕೆ, ಎರಡನೇ ಸೆಂಟೆನ್ಸ್ ನೋಡಿ. ಸೆಂಟೆನ್ಸ್ ಅಲ್ಲ, ಇದು ಫ್ರೇಸ್. ಆ್ಯಕ್ಚುಲಿ 2 ಪದಗಳಿದ್ದಾವೆ. ಧನ್ಯವಾದಗಳು. ಧನ್ಯವಾದಗಳು ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು. ಕ್ಷಮಿಸಿ. ಅಗೇನ್ ಕ್ಷಮಿಸಿ ಅಂದಾಗ ಸಾರಿ ಅಂತಲೂ ಹೇಳ್ಬೋದು ನಾವು. ಸಾರಿ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ. ಪ್ಲೀಸ್, ಸಿಂಪಲ್ ವರ್ಡ್. ಪ್ಲೀಸ್. ಪ್ಲೀಸ್ ಅಂದರೆ ದಯವಿಟ್ಟು, ಎಲ್ರಿಗೂ ಗೊತ್ತು, ಆದರೂ ಇರಲಿ. ಎಸ್ ಪ್ಲೀಸ್. ಎಸ್ ಪ್ಲೀಸ್ ಅಂದ್ರೇನು? ಖಂಡಿತ, ಹೌದು ಖಂಡಿತ, ಎಸ್ ಪ್ಲೀಸ್, ಅಥವಾ ಓಕೆ ಅಂತಲೂ ಹೇಳ್ಬೋದು. ನೋ ಥ್ಯಾಂಕ್ಸ್. ನೋ ಥ್ಯಾಂಕ್ಸ್ ಅಂದ್ರೇನು? ಪರವಾಗಿಲ್ಲ, ಪರವಾಗಿಲ್ಲ, ನೋ ಥ್ಯಾಂಕ್ಸ್. ಓಕೆ. ಗುಡ್ ಮಾರ್ನಿಂಗ್. ಎಲ್ರಿಗೂ ಗೊತ್ತು, ಗುಡ್ ಮಾರ್ನಿಂಗ್ ಅಂದ್ರೇನು? ಶುಭ ಮುಂಜಾನೆ. ಗುಡ್ ನೈಟ್. ಗುಡ್ ನೈಟ್ ಅಂದ್ರೇನು? ಶುಭರಾತ್ರಿ. ಟೇಕ್ ಕೇರ್. ಟೇಕ್ ಕೇರ್ ಅಂದರೆ ಹುಷಾರು, ಕೇರ್ ತೆಗೆದುಕೊಳ್ಳಿ. ಓಕೆ, ಟೇಕ್ ಕೇರ್. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಟೇಕ್ ಕೇರ್ ಅಂತ ಹೇಳ್ಬೋದು. ಹ್ಯಾವ್ ಅ ನೈಸ್ ಡೇ. ಹ್ಯಾವ್ ಅ ನೈಸ್ ಡೇ. ನೋಡಿ, ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನಾನು ನ್ಯೂಟ್ರಲ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾನು ಯಾವ ಥರ ಹೇಳ್ತಾ ಇದ್ದೀನಿ, ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಹೇಗೆ, ಒಂದು ಪದದ ಉಚ್ಚಾರಣೆ ಹೇಗೆ, ಆಮೇಲೆ ನನ್ನ ಇಂಟೊನೇಷನ್ ಏನು, ಯಾವ ಥರ ನಾನು ಏರಿಸ್ತಾ ಇದ್ದೀನಿ, ಧ್ವನಿಯನ್ನು ಇಳಿಸ್ತಾ ಇದ್ದೀನಿ, ಅದನ್ನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಸೂಪರಾಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ನಿಮ್ಮ ದಿನ ಚೆನ್ನಾಗಿರಲಿ ಅಂತ ನಾವು ಹೇಳಲಿಕ್ಕೆ ಹ್ಯಾವ್ ಅ ನೈಸ್ ಡೇ. ಹ್ಯಾವ್ ಅ ನೈಸ್ ಡೇ. ಹ್ಯಾವ್ ಅ ನೈಸ್ ಡೇ ಅಂತ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ, ಕೂಡಿಸ್ಬಿಟ್ಟು ಹೇಳಿ ಅದನ್ನು. ಹ್ಯಾವ್ ಅ ನೈಸ್. ಹ್ಯಾವ್ ಅ ನೈಸ್ ಡೇ. ನಂತರ ಸಿಗೋಣ, ಆಮೇಲೆ ಸಿಗೋಣ ಅಂತ ಹೇಳಲಿಕ್ಕೆ ಸಿ ಯು ಲೇಟರ್. ಸಿ ಯು ಲೇಟರ್. ಲೇಟರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಸೇ ಸಿ ಯು ಲೇಟರ್. ಸಿ ಯು ಲೇಟರ್. ಏನು ಸಮಾಚಾರ? ವಾಟ್ಸಾಪ್. ಏನು ಸಮಾಚಾರ? ವಾಟ್ಸಾಪ್. ಹೇಗಿದ್ದೀರಾ? ಹೌ ಆರ್ ಯು. ಹೌ ಆರ್ ಯು ಅಂತ ಬೇಡ, ಜಸ್ಟ್ ಸಿಂಪಲ್ ಆಗಿ ಹೇಳ್ಬೋದು ಹೌ ಆರ್ ಯು. ಅಲ್ಲಿ ಆರ್ ಸೈಲೆಂಟ್ ಮಾಡಿ ಹೌ ಆರ್ ಯು. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಅಂದರೆ ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು ನನಗೆ. ನೈಸ್ ಟು ಮೀಟ್ ಯು. ನನಗೆ ಹಸಿವಾಗಿದೆ. ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ ಅನ್ನೋದನ್ನು ಶಾರ್ಟ್ ಮಾಡಿ ಐ ಆಮ್ ಹಂಗ್ರಿ. ಐ ಆಮ್ ಹಂಗ್ರಿ. ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ ಅಲ್ಲ, ಆರ್ನ ಸೈಲೆಂಟ್ ಮಾಡಲಿಕ್ಕೆ ನೋಡಿ, ಆದಷ್ಟು ಕಡ್ಡಾಯ ಇಲ್ಲ, ಬಟ್ ಪ್ರೊನೌನ್ಸಿಯೇಷನ್ ಚೆನ್ನಾಗಿರುತ್ತೆ. ನನಗೆ ಬಾಯಾರಿಕೆ ಆಗಿದೆ, ಅಥವಾ ನನಗೆ ಇನ್ನೇನು ಹೇಳ್ಬೋದು, ದಾಹವಾಗಿದೆ. ಐ ಆಮ್ ಥರ್ಸ್ಟಿ. ನನಗೆ ಸುಸ್ತಾಗಿದೆ. ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್. ಟೈರ್ಡ್ ಅಲ್ಲ, ಐ ಆಮ್ ಟಯರ್ಡ್. ನನಗೆ ಚಳಿಯಾಗಿದೆ. ಐ ಆಮ್ ಕೋಲ್ಡ್. ಐ ಆಮ್ ಕೋಲ್ಡ್. ನೋಡಿ, ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಿಮಗೆ ಸೂಪರಾಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ನನಗೆ ಚಳಿಯಾಗಿದೆ ಅಂದ್ರೇನು? ಐ ಆಮ್ ಕೋಲ್ಡ್. ಐ ಆಮ್ ಕೋಲ್ಡ್ ಅಂದರೆ ನನಗೆ ಚಳಿಯಾಗಿದೆ. ನನ್ನ ಜೊತೆನೇ ನೀವು ಹೇಳಿ, ನನಗೆ ಸೆಕೆ ಆಗ್ತಾ ಇದೆ. ಸೆಕೆ ಅಂತ ಹೇಳ್ಬೋದು, ಶೆಕೆ ಅಂತ ಹೇಳ್ಬೋದು, ಅಥವಾ ನನಗೆ ತುಂಬ ಬಿಸಿ ಆಗ್ತಾ ಇದೆ. ಐ ಆಮ್ ಹಾಟ್, ವಿಚ್ ಮೀನ್ಸ್ ಬೇಸಿಗೆ ಕಾಲದಲ್ಲಿ ಯು ಕ್ಯಾನ್ ಸೇ ಲೈಕ್ ಐ ಆಮ್ ಹಾಟ್. ಚಳಿಗಾಲದಲ್ಲಿ ತುಂಬ ಚಳಿ ಆಯಿತು ಅಂದರೆ ಐ ಆಮ್ ಕೋಲ್ಡ್. ನನಗೆ ಬೋರ್ ಆಗಿದೆ. ಐ ಆಮ್ ಬೋರ್ಡ್. ಐ ಆಮ್ ಬೋರ್ಡ್. ಹೋಗೋಣ. ಲೆಟ್ಸ್ ಗೋ. ಲೆಟ್ ಅಸ್ ಗೋ ಅಂತ ಅದು ಶಾರ್ಟ್ ಮಾಡಿ ಲೆಟ್ಸ್ ಗೋ. ಲೆಟ್ ಅಸ್ ಗೋ ಆರ್ ಲೆಟ್ಸ್ ಗೋ. ಎಲ್ಲಿಗೆ ಹೋಗೋದಾದರೂ? ಎಲ್ಲಿಗೆ? ವೇರ್ ಟು. ವೇರ್ ಟು. ವೇರ್ ಆರ್ ಸೈಲೆಂಟ್ ಮಾಡಿ ವೇರ್ ಟು. ವೇರ್ ಟು. ಪ್ಲ್ಯಾನ್ ಏನು? ಏನೋ ಹೋಗೋದು. ಓಕೆ, ವಾಟ್ಸ್ ದ ಪ್ಲ್ಯಾನ್? ವಾಟ್ ಈಸ್ ದ ಪ್ಲ್ಯಾನ್ ಅನ್ನೋದನ್ನು ವಾಟ್ಸ್ ದ ಪ್ಲ್ಯಾನ್, ಐ ಸೈಲೆಂಟ್, ಐನ ತೆಗೆದುಬಿಟ್ಟು ಅಪಾಸ್ಟ್ರಫಿ ಎಸ್ ಹಾಕ್ತೀವಿ. ವಾಟ್ ಈಸ್ ದ ಪ್ಲ್ಯಾನ್? ವಾಟ್ಸ್ ದ ಪ್ಲ್ಯಾನ್? ಚಿಯರ್ಸ್. ಚಿಯರ್ಸ್ ಅಂದರೆ ಸಂತೋಷ ಪಡೋಣ. ಚಿಯರ್ಸ್. ಎಂಜಾಯ್. ಎಂಜಾಯ್ ಅಂದರೆ ಎಂಜಾಯ್ ಮಾಡು, ಎಂಜಾಯ್ ಮಾಡೋಣ. ಲೆಟ್ಸ್ ಎಂಜಾಯ್. ಎಂಜಾಯ್. ಇಟ್ಸ್ ಓಕೆ. ಇಟ್ಸ್ ಓಕೆ ಅಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೆವರ್ ಮೈಂಡ್. ಇಟ್ಸ್ ಓಕೆ, ಐ ನೆವರ್ ಮೈಂಡ್. ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆವರ್ ಮೈಂಡ್. ಮೈ ಬ್ಯಾಡ್. ಮೈ ಬ್ಯಾಡ್.
ನನ್ನ ತಪ್ಪು. ಸಿ ಬ್ಯಾಡ್ ಅಂದರೆ ಕೆಟ್ಟದ್ದು ಅಂತ ಆಗುತ್ತೆ, ಬಟ್ ಮೈ ಬ್ಯಾಡ್ ಇಟ್ಸ್ ಅನ್ ಎಕ್ಸ್ಪ್ರೆಷನ್. ಸೊ ಅದನ್ನು ನನ್ನ ತಪ್ಪು ಅಂತ ಹೇಳಲಿಕ್ಕೆ ಮೈ ಮಿಸ್ಟೇಕ್ ಅನ್ನೋದನ್ನು ಮೈ ಬ್ಯಾಡ್ ಅಂತಲೂ ಹೇಳ್ಬೋದು. ದ್ಯಾಟ್ಸ್ ಆಸಮ್, ಅದು ಸೂಪರ್ ಆಗಿದೆ, ಸೂಪರ್. ದಟ್ಸ್ ಕೂಲ್, ಅದು ಚೆನ್ನಾಗಿದೆ, ಸೂಪರ್ ಆಗಿದೆ. ಗ್ರೇಟ್ ಜಾಬ್, ಒಳ್ಳೆ ಕೆಲಸ ಮಾಡಿದೀಯಾ. ಗ್ರೇಟ್ ಜಾಬ್, ಒಳ್ಳೆ ಕೆಲಸ ಮಾಡಿದೀಯಾ. ಇದು ಹಾಗೆಯೇ ವೆಲ್ ಡನ್ ಮೈ ಬಾಯ್, ವೆಲ್ ಡನ್, ಒಳ್ಳೆ ಕೆಲಸ ಮಾಡಿದೀಯಾ. ಒಂದು ನಿಮಿಷ ಇರು, ಹ್ಯಾಂಗ್ ಆನ್ ಅ ಮಿನಿಟ್, ಒಂದು ನಿಮಿಷ ಇರು, ಹ್ಯಾಂಗ್ ಆನ್ ಅ ಮಿನಿಟ್, ನಾನೇನೋ ಹೇಳ್ತೀನಿ, ಹ್ಯಾಂಗ್ ಆನ್ ಅ ಮಿನಿಟ್, ಐಲ್ ಕಾಲ್ ಯು ಬ್ಯಾಕ್. ಮುಂದೇನು, ವಾಟ್ಸ್ ನೆಕ್ಸ್ಟ್, ಮುಂದೇನು. ನಾವು ಅದನ್ನು ಮಾಡೋಣ, ಲೆಟ್ಸ್ ಡೂ ಇಟ್ ಆರ್ ಲೆಟ್ಸ್ ಡೂ ಇಟ್. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಅಥವಾ ಐ ಡೋಂಟ್ ನೋ, ಅಲ್ಲಿ ಟಿ ಸೈಲೆಂಟ್ ಮಾಡ್ಕೊಳ್ಳಿ, ಹೇಳಕ್ಕೆ ಈಸಿ ಆಗುತ್ತೆ. ಐ ಡೋಂಟ್ ನೋ. ನನಗೆ ಕಾಯಲಿಕ್ಕೆ ಆಗಲ್ಲ, ಐ ಕಾಂಟ್ ವೇಟ್. ನನಗೆ ತುಂಬ ಎಕ್ಸೈಟ್ ಆಗಿದೆ ಅಥವಾ ಸಂತೋಷ ಆಗಿದೆ, ಐ ಆಮ್ ಸೋ ಎಕ್ಸೈಟೆಡ್. ಏನು ಆಶ್ಚರ್ಯ, ಎಂಥ ಸರ್ಪ್ರೈಸ್, ವಾಟ್ ಅ ಸರ್ಪ್ರೈಸ್. ಎಂಥ ಅವಮಾನ, ವಾಟ್ ಅ ಶೇಮ್, ಏನು ಅವಮಾನ ಅದು, ವಾಟ್ ಅ ಶೇಮ್. ಹವ್ ಲವ್ಲಿ, ಎಷ್ಟು ಚೆನ್ನಾಗಿದೆ, ಹವ್ ಕ್ಯೂಟ್ ಅಂದರೆ ತುಂಬ ಮುದ್ದಾಗಿರೋದು ಅಥವಾ ಸುಂದರವಾಗಿರೋದು, ತುಂಬ ಮುದ್ದಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಮುದ್ದಾಗಿದೆ. ದ್ಯಾಟ್ಸ್ ಫನಿ ಅಂದರೆ ಅದು ನಗು ತರಿಸುವಂಥದ್ದು ಅಥವಾ ಅದು ತಮಾಷೆ ಆಗಿರುವಂಥದ್ದು, ಅದಕ್ಕೆ ನಾವು ದ್ಯಾಟ್ಸ್ ಫನಿ. ದಟ್ಸ್ ಹಿಲೇರಿಯಸ್ ಅಂದರೆ ತುಂಬ ನಗು ತರಿಸುವಂಥದ್ದು, ಹಿಲೇರಿಯಸ್. ಓ ರಿಯಲಿ, ನಿಜವಾಗ್ಲೂ. ನೋಡಿ, ನನ್ನ ಇಂಟೊನೇಷನ್, ನಾನು ಹೇಳುವ ಧಾಟಿಯನ್ನು ನೀವು ಕಾಪಿ ಮಾಡಿ, ಆವಾಗ ನಿಮ್ಮದು ಪ್ರೊನೌನ್ಸಿಯೇಷನ್, ಇಂಟೊನೇಷನ್ ಮತ್ತು ಇಂಗ್ಲೀಷ್ ಎಲ್ಲ ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ರಿಯಲಿ ಆಯ್ತಲ್ವಾ. ನೆಕ್ಸ್ಟ್ ಆರ್ ಯು ಕಿಡಿಂಗ್, ತಮಾಷೆ ಮಾಡ್ತಾ ಇದೆಯಾ. ಆರ್ ಯು ಕಿಡಿಂಗ್. ನೋ ವೇ, ಚಾನ್ಸೇ ಇಲ್ಲ, ಅಂದರೆ ಯಾವುದೇ ರೀತಿಯಲ್ಲೂ ಇದು ಆಗೋದಿಲ್ಲ. ಸೌಂಡ್ಸ್ ಗುಡ್ ಅಂದರೆ ಕೇಳಕ್ಕೆ ಚೆನ್ನಾಗಿದೆ, ಅಂದರೆ ಐಡಿಯಾ ಚೆನ್ನಾಗಿದೆ. ಸೌಂಡ್ ಅಂದರೆ ಆ್ಯಕ್ಚುಲಿ ಶಬ್ದ, ಗುಡ್ ಅಂದರೆ ಒಳ್ಳೆ ಶಬ್ದ ಅಂತಲ್ಲ, ಅದು ಫ್ರೇಸಾಗಿ ತೊಗೊಂಡಾಗ ಇಟ್ಸ್ ಅನ್ ಎಕ್ಸ್ಪ್ರೆಷನ್. ಯಾರಾದರೂ ಏನಾದರೂ ಹೇಳಿದ್ರೆ ನಾವು ಅದನ್ನು ಪಾಸಿಟಿವ್ ಆಗಿ ಹೌದು ನೀ ಹೇಳೋ ಐಡಿಯಾ ಚೆನ್ನಾಗಿದೆ ಅಂತ ಹೇಳಬೇಕು. ದಟ್ ಸೌಂಡ್ಸ್ ಗುಡ್, ಅದನ್ನೇ ಫಾಲೋ ಮಾಡೋಣ, ಆ ಮೀನಿಂಗ್ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ದ್ಯಾಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಹೌದು, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಆಸಕ್ತಿದಾಯಕವಾಗಿದೆ, ಬಟ್ ಅದನ್ನು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ನಾವು ಆ ಥರ ಬಳಸೋದಿಲ್ಲ ಅಲ್ವಾ. ಐ ಸಿ ಐ ಅಂದರೆ ನಾನು, ಸಿ ಅಂದರೆ ನೋಡು. ನಾನು ನೋಡ್ತೀನಿ ಅನ್ನೋದು ಒಂದು ಮೀನಿಂಗ್ ಆದರೆ, ಐ ಸಿ ಅಂತ ನಾವು ಯಾರಾದರೂ ಏನಾದರೂ ಹೇಳಿದಾಗ ಹೌದಾ ಅಂತ ಕೇಳ್ತೀವಿ, ಓ ಹೌದಾ ಅಂತ ಹೇಳ್ತೀವಲ್ವಾ. ಐ ಸಿ ಅಂತ ಹೇಳ್ತೀವಿ. ದ್ಯಾಟ್ ಮೇಕ್ಸ್ ಸೆನ್ಸ್ ಅಂದರೆ ಹೌದು, ಅದರಲ್ಲಿ ಏನೋ ಅರ್ಥ ಇದೆ, ಅಂದರೆ ನೀನು ಹೇಳೋ ವಿಷಯ ಅರ್ಥಗರ್ಭಿತವಾಗಿದೆ, ನೀನು ಹೇಳೋದು ಸರಿಯಾಗಿದೆ. ದ್ಯಾಟ್ ಮೇಕ್ಸ್ ಸೆನ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಟಿ ಅಲ್ಲಿ ಯೂಸ್ ಮಾಡಿದ್ರೆ ಅಲ್ಲಿ ಸ್ಟ್ರಕ್ ಆಗುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತಲೂ ಹೇಳ್ಬೋದು, ಬಟ್ ಅದು ಟಿ ತೆಗೆದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಾ ಇಲ್ಲ. ಕ್ಯಾನ್ ಯು ರಿಪೀಟ್ ದ್ಯಾಟ್, ಅದನ್ನು ರಿಪೀಟ್ ಮಾಡ್ಬೋದಾ ಅಥವಾ ಮಾಡ್ತೀರಾ. ಕ್ಯಾನ್ ಯು ಹೆಲ್ಪ್ ಮೀ, ನನಗೆ ಸಹಾಯ ಮಾಡ್ತೀರಾ. ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್. ಯಾರ್ದಾದ್ರೂ ಏನಾದರೂ ಕೆಟ್ಟ ಒಳ್ಳೆ ನಮಗೆ ಬೇಜಾರಾಗುವಂಥ ವಿಷಯಗಳು, ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು, ಅದನ್ನು ಕೇಳಿದಾಗ ಯು ಹ್ಯಾವ್ ಟು ಸೇ ದಿಸ್ ಲೈಕ್ ಐ ಆಮ್ ಸಾರಿ ಟು ಹಿಯರ್ ದ್ಯಾಟ್. ಅದು ತುಂಬ ಕೆಟ್ಟದು, ದ್ಯಾಟ್ಸ್ ಟೂ ಬ್ಯಾಡ್. ತುಂಬ ಅನ್ನಲಿಕ್ಕೆ ದ್ಯಾಟ್ಸ್ ಟೂ ಬ್ಯಾಡ್, ದ್ಯಾಟ್ಸ್ ವೆರಿ ಬ್ಯಾಡ್. ಓ ನೋ ಅನ್ನಲಿಕ್ಕೆ ಕನ್ನಡದಲ್ಲಿ ಸಾಮಾನ್ಯವಾದ ಅರ್ಥ ಇಲ್ಲ. ಬೇಡ ಅಥವಾ ಅಲ್ಲ, ನೋ ಆ ಮೀನಿಂಗಲ್ಲಿ ಹೇಳ್ತೀವಿ. ನೋ ಪ್ರಾಬ್ಲಮ್, ತೊಂದರೆ ಇಲ್ಲ ಬಿಡಿ, ಅದಾಗುತ್ತೆ. ಇಟ್ ಹ್ಯಾಪನ್ಸ್, ಅದು ಆಗುತ್ತೆ, ಸಾಮಾನ್ಯವಾಗಿ ಆ ಥರ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಇಟ್ ಆಲ್ವೇಸ್ ಹ್ಯಾಪನ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂದರೆ ಶುರು ಮಾಡೋಣ. ವಾಟ್ಸ್ ದ ಮ್ಯಾಟರ್, ಏನು ವಿಷಯ.
ಐ ಯು ಓಕೆ? ಐ ಯು ಓಕೆ? ನೀನು ಸರಿಯಾಗಿದೆಯಾ ತಾನೇ? ನೀನು ಸರಿಯಾಗಿದೆಯಾ? ದೆಯಾ ಬರಬೇಕಲ್ಲಿ, ಸರಿಯಾಗಿದೆ ತಾನೇ ಅಂತಾಗಿದೆ. ಐ ಯು ಓಕೆ? ಐ ಆಮ್ ಫೀಲಿಂಗ್ ಬೆಟರ್ ನಾವ್. ನನಗೆ ಪರವಾಗಿಲ್ಲ ಅನಿಸ್ತಿದೆ. ಹೇಳಿ, ನನಗೆ ಪರವಾಗಿಲ್ಲ ಅನಿಸ್ತಿದೆ. ಯಾ, ಓಕೆ. ಹಾಗಾದರೆ ನಾವು ಅದನ್ನು ಮಾಡೋಣ. ಲೆಟ್ಸ್ ಗೋ ಫಾರ್ ಇಟ್. ಸಿ, ಗೋ ಅಂದರೆ ಹೋಗುವುದು, ಫಾರ್ ಇಟ್ ಅಂದರೆ ಅದಕ್ಕೋಸ್ಕರ ಹೋಗುವುದು ಅಂದರೆ ಅದನ್ನು ಮಾಡೋಣ. ಲೆಟ್ಸ್ ಗೋ ಫಾರ್ ಇಟ್. ಎಲ್ಲ ಒಳ್ಳೆಯದು. ಇಟ್ಸ್ ಆಲ್ ಗುಡ್. ಅದೆಲ್ಲ ಒಳ್ಳೆಯದು. ಇಟ್ಸ್ ಆಲ್ ಗುಡ್. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ಟೇಕ್ ಯೋರ್ ಟೈಮ್. ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ಟೇಕ್ ಯೋರ್ ಟೈಮ್. ಓಕೆ ಸ್ನೇಹಿತರೆ, 100 ಸೆಂಟೆನ್ಸ್ಗಳ ಸೀರೀಸ್ ಇದು. ಒಂದಷ್ಟು ಸೆಂಟೆನ್ಸ್ಗಳಾಗಿದ್ದಾವೆ. ಇನ್ನು ಉಳಿದ ಸೆಂಟೆನ್ಸ್ಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಯಾಕೆಂದರೆ ಇಲ್ಲಾಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ. 10 ನಿಮಿಷ ಆಗಲೇ ಆಗೋಗಿದೆ. ಸ್ನೇಹಿತರೆ, ಈ ಥರ ಸೆಂಟೆನ್ಸ್ಗಳು ಕಲಿತ್ಕೊಂಡು ನೀವು ಇಂಗ್ಲೀಷನ್ನು ಸ್ಪಷ್ಟವಾಗಿ ನಂತರನೇ ಅಥವಾ ನನಗಿಂತ ಚೆನ್ನಾಗಿ ಮಾತಾಡಬೇಕು ಅಂತಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದಲ್ಲದೆ ನೀವು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ, ಆಮೇಲೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ಮೈ ವಿಡಿಯೋ ಆ್ಯಂಡ್ ವಾಚಿಂಗ್ ಮೈ ವಿಡಿಯೋ. Hope we'll meet in the next video. Until then, keep watching my videos. Bye bye. Take care.